ಶಾಮನೂರು ಶಿವಶಂಕರಪ್ಪ ಅಂತಿಮ ಯಾತ್ರೆ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕ ದರ್ಶನ ಆರಂಭವಾಗುತ್ತೆ. ಸಂಜೆ 6 ಗಂಟೆಗೆ ಪತ್ನಿಯ ಸಮಾಧಿ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದಾವಣಗೆರೆ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ದಾವಣಗೆರೆಯ ಅನೇಕ ಜನ ಅವರ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ಮನೆಯಿಂದ ಹೊರಟಿದೆ ಅಂತಿಮ ಯಾತ್ರೆ. ಅವರು ಅನೇಕ ವಿಚಾರಗಳಲ್ಲಿ ಅತ್ಯಂತ ಗಟ್ಟಿ ಧ್ವನಿಯನ್ನು ಪ್ರಕಟಿಸ್ತಾ ಇದ್ರು. ಅವರು ಪಕ್ಷದ ಚೌಕಟ್ಟಿಗಿಂತಲೂ ಹೆಚ್ಚಾಗಿ ಪಕ್ಷ ಏನೇ ಹೇಳಿದರೂ ಕೂಡ ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು. ಸಮುದಾಯದ ಮೇಲೆ ಬಹಳ ಪ್ರೀತಿ ಇತ್ತು ಅವರಿಗೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅತಿ ಹೆಚ್ಚಿನ ಬಲವನ್ನು ಇಟ್ಕೊಂಡಿದ್ರು. ವೀರಶೈವ ಲಿಂಗಾಯತ ಬೇರೆ ಬೇರೆ ಅಲ್ಲ, ಭೇದ ಇಲ್ಲ, ಯಾವುದೇ ರೀತಿಯ ಅಂತರಗಳಿಲ್ಲ, ವ್ಯತ್ಯಾಸಗಳಿಲ್ಲ, ಎರಡೂ ಒಂದೇ ಅಂತ ಹೇಳಿ ಅವರು ಪ್ರತಿಪಾದಿಸ್ತಾ ಇದ್ರು. ಸಾಮಾಜಿಕ ಮತ್ತು ರಾಜಕೀಯ ಸವಾಲುಗಳನ್ನು ಎದುರಿಸಬೇಕು ಅಂತ ಹೇಳಿದ್ರೆ ವೀರಶೈವ ಲಿಂಗಾಯತರು ಒಗ್ಗಟ್ಟಾಗಿರಬೇಕು ಅಂಥೇಳಿ ಪದೇ ಪದೇ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇದ್ರು. ಜೊತೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಕಾಂತರಾಜ್ ವರದಿ ಅದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ರು. ಜಾತಿ ಗಣತಿಯನ್ನು ವಿರೋಧಿಸ್ತಾ ಇದ್ರು, ಬೇಕಾಗಿಲ್ಲ ಅಂಥೇಳಿ. ಅವರದ್ದೇ ಪಕ್ಷದ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿದ್ದರೂ ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ರು, ಇದು ಜಾತಿ ಗಣತಿ ಬೇಕಾಗಿಲ್ಲ ಅಂತ ಹೇಳಿ. 2013ರಲ್ಲಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪ್ರತ್ಯೇಕ ಧರ್ಮದ ಚರ್ಚೆ ಬಹಳ ಜೋರಾಗಿತ್ತು. ಆ ಮೊದಲು ಕೂಡ ಪ್ರತ್ಯೇಕ ಧರ್ಮ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು, ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಎನ್ನುವ ವಾದವನ್ನು ಅನೇಕ ಜನ ಮಂಡಿಸ್ತಾ ಇದ್ರು. ಇದಕ್ಕೆ ಧರ್ಮದ ಆರಂಭದಲ್ಲಿ ಕೆಲವು ಅನೇಕ ವಿಚಾರಗಳು ಚರ್ಚೆ ಆದಾಗ ಇವರ ನಿಲುವು ಸ್ಪಷ್ಟವಾಗಿತ್ತು, ಎರಡೂ ಒಂದೇ ಅಂತ ಹೇಳಿ. ಕೊನೆಯವರೆಗೂ ಕೂಡ ಆ ನಿರ್ಧಾರಕ್ಕೆ ಬದ್ಧರಾಗಿದ್ದರು. ಅವರು 120 ವರ್ಷಗಳ ಇತಿಹಾಸ ಹೊಂದಿರುವಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 23ನೇ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದರು. 13 ವರ್ಷಗಳಿಂದ ಸಾರಥ್ಯವನ್ನು ವಹಿಸಿದರು. ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಉದ್ಯಮ, ಮತ್ತೊಂದು ಕಡೆ ಶೈಕ್ಷಣಿಕ ಸೇವೆ, ಇದೆಲ್ಲದರ ಮಧ್ಯೆ ಸಮುದಾಯದ ಸಂಘಟನೆಯಲ್ಲೂ ಕೂಡ ಹಿಂದೆ ಬಿದ್ದಿರಲಿಲ್ಲ. ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗ್ತಾ ಬಂದವರು ಇವರು. ಲಿಂಗಾಯತ ಪ್ರತ್ಯೇಕ ಧರ್ಮದ ಬೇಡಿಕೆಯನ್ನು ವಿಫಲಗೊಳಿಸಿ ಮಹಾಸಭಾದ ಹೆಸರನ್ನು ವೀರಶೈವ ಲಿಂಗಾಯತ ಎಂಬುದಾಗಿ ತಿದ್ದುಪಡಿಯನ್ನು ಮಾಡಿದ್ರು ಇವರು. ಇನ್ನು ಪ್ರತ್ಯೇಕ ಧರ್ಮದ ಬೇಡಿಕೆಯನ್ನು ಇಟ್ಟಾಗ ಕೇಂದ್ರ ತಿರಸ್ಕರಿಸಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದವರ ಮೊದಲ ವ್ಯಕ್ತಿ ಇವರು. ಹೀಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿದ್ದರು, ಸಚಿವರಾಗಿದ್ದರು, ಶಾಸಕರಾಗಿದ್ದರು. ಆ ಪಕ್ಷ ನಿಲುವನ್ನು ತೆಗೆದುಕೊಂಡಾಗ, ಸಮುದಾಯದ ಬಗ್ಗೆ ನಿಲುವನ್ನು ತೆಗೆದುಕೊಂಡಾಗ ಅದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದರು. ನೋಡಿ, ಪ್ರತ್ಯೇಕ ಧರ್ಮದ ಹೋರಾಟ ವಿಧಾನಸಭೆಯ 2018ರ ವಿಧಾನಸಭೆ ಚುನಾವಣೆಗೆ ಬಹಳ ದೊಡ್ಡ ಪೆಟ್ಟು ಕಾಂಗ್ರೆಸ್ ಅನುಭವಿಸಿತು. ಅದನ್ನು ಬಹಿರಂಗವಾಗಿ
ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಮಾತನಾಡ್ತಾ ಇದ್ರು. ಇನ್ನು ಸಮುದಾಯವನ್ನು ಒಗ್ಗೂಡಿಸಬೇಕು ಅಂಥೇಳಿ ಮಠಾಧೀಶರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಾಯಿದ್ರು. ಪಂಚಪೀಠಗಳ ಮಠಾಧೀಶರನ್ನು ಒಂದೇ ವೇದಿಕೆಯಲ್ಲಿ ತಂದು ದಾವಣಗೆರೆಯಲ್ಲಿ ಸಮ್ಮೇಳನ ಮಾಡಿ ಅದರಲ್ಲೂ ಕೂಡ ಯಶಸ್ಸನ್ನು ಗಳಿಸಿದರು. ಗುರು ಪರಂಪರೆ ಮಠಗಳು ಮತ್ತು ವಿರಕ್ತ ಪರಂಪರೆ ಮಠಗಳು ಒಗ್ಗಟ್ಟಾದರೆ ಇನ್ನಷ್ಟು ಶಕ್ತಿ ಹೆಚ್ಚುತ್ತೆ ಅಂತ ಹೇಳಿ ಬಲವಾದ ನಂಬಿಕೆ ಅವರಲ್ಲಿತ್ತು. ಬಟ್ ಮಠಾಧೀಶರು ಕೂಡ ಹೌದು ಅಂತ ಹೇಳಿ ತಲೆದೂಗಿಸ್ತಾ ಇದ್ರು. ಎಲ್ಲೊಂದು ಕಡೆ ಪಕ್ಷದ ಚೌಕಟ್ಟನ್ನು ಮೀರಿ ಸಮುದಾಯದ ಬಗ್ಗೆ ಒಲವನ್ನು ಪ್ರೀತಿಯನ್ನು ಇಟ್ಟುಕೊಂಡವರು ಶಾಮನೂರು ಶಿವಶಂಕರಪ್ಪ. 2021ರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಯುವ ಸಂದರ್ಭ ಬಂದಾಗಲೂ ಕೂಡ ಪಕ್ಷಭೇದವನ್ನು ಮರೆತು ಯಡಿಯೂರಪ್ಪ ಅವರ ಬೆಂಬಲಕ್ಕೆ ನಿಂತಿದ್ದು ಇದೇ ಶಿವಶಂಕರಪ್ಪ. ಸರ್, ಈಗ ಈಶ್ವರ್ ಖಂಡ್ರೆ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಒಡನಾಟ, ತಾವು ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನಿಲುವು, ತತ್ವ ಸಿದ್ಧಾಂತ, ಬದ್ಧತೆ ಎರಡೂ ಕೂಡ ಒಂದೇ ದಾರಿಯಲ್ಲಿತ್ತು, ಒಂದೇ ಆಗಿತ್ತು ಅಂತ ಅಂದ್ಕೊಳ್ತೀವಿ. ಸರ್, ಈಗ ಶಾಮನೂರು ಶಿವಶಂಕರಪ್ಪ ಅವರನ್ನು ಹೇಗೆ ನೆನಪು ಮಾಡ್ಕೊಳ್ತೀರಿ? ಶಾಮನೂರಣ್ಣ ಅವರ ಅಗಲುವಿಕೆಯಿಂದ ಸಮಾಜ ಬಡವಾಗಿದೆ, ರಾಜ್ಯ ಬಡವಾಗಿದೆ. ಇವತ್ತು ಅವರು ನಮ್ಮಿಂದ ಹೀಗೆ ಅಗಲು ಹೋಗ್ತಾರೆ ಅಂತ ಹೇಳಿದ್ರೆ ನಾನು ತಿಳ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಹಿಂದೆನೂ ಮತ್ತೆ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾಗ ಮತ್ತೆ ಅವರು ಗುಣಮುಖರಾಗಿ ಬಂದಿದ್ರು. ಈಗ ನಾನು ಒಂದು ವಾರ ಕೆಳಗಡೆ ಹೋಗಿದ್ದಂತ ಸಂದರ್ಭದಲ್ಲಿ ಮತ್ತೆ ಗುಣಮುಖರ ಆಗ್ತಾರೆ ಅನ್ನುವಂತ ಭರವಸೆ ಇತ್ತು. ಆಘಾತವಾಗಿದೆ. ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ರಾಜ್ಯಕ್ಕೆ ವಿಶಿಷ್ಟ ಒಂದು ಅಮೋಘವಾದಂತ ಸೇವೆಯನ್ನು ಮಾಡಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಸೇವೆ ಎಲ್ಲರೂ ಸ್ಮರಿಸಿಕೊಳ್ಳುವಂಥದ್ದು. ದಾವಣಗೆರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ನೋಡಿದಿರಿ. ಕೊಡುಗೆ ದಾನಿಗಳು, ಅತ್ಯಂತ ಸರಳತೆ, ಸಹಜತೆ ಅವರ ಹತ್ರ ಇತ್ತು, ಸಜ್ಜನಿಕೆ ಇತ್ತು. ಚಿಕ್ಕವರಾಗಿದ್ರು ಯಾವಾಗ್ಲೂ ನಮ್ ಜೊತೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಇವತ್ತು ಏನೇ ಸೂಚನೆ ಕೊಟ್ರು ಮನದಟ್ಟು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸುಮಾರು ಈಗ 14 ವರ್ಷದಿಂದ ನನ್ನ ಜೊತೆಯಲ್ಲಿ ಅತ್ಯಂತ ನಿಕಟವಾದಂತ ಒಂದು ಸಂಪರ್ಕ. ನಮ್ಮ ಪರಿವಾರ, ನಮ್ಮ ತಂದೆಯವರು ಭೀಮಣ್ಣ ಖಂಡ್ರೆ ಜೊತೆಲೂ ಅವ್ರ ಹೆಗಲಿಗೆ ಕೊಟ್ಟು ಮಹಾಸಭೆಯನ್ನು ಕಟ್ಟಿದ್ದಾರೆ. ಸಮಾಜದ ಸುಧಾರಣೆ ಅಂತ. ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ ನನಗೆ. 2013ರಿಂದ 18ರಲ್ಲಿ ಪ್ರತ್ಯೇಕ ಧರ್ಮದ ಹೋರಾಟ ಬಂದಾಗ ನೀವು ಮತ್ತು ಶಾಮನೂರು ಶಿವಶಂಕರಪ್ಪ ಅವರು ಪ್ರವಾಹದ ವಿರುದ್ಧ ಈಜಾಡಿದ ರೀತಿಯಲ್ಲಿ ಇತ್ತು ಅಂತ. ಆ ಸಂದರ್ಭದಲ್ಲಿ ನಿಮಗೆ ಹೇಗೆ ಅವರು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು, ಅದನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಒಗ್ಗಟ್ಟಾಗಿದ್ದು ಅವ್ರು ಮೊದಲು ಕೇಳಿದ್ರು ಎಲ್ಲ ಹಿರಿಯರ ಜೊತೆಯಲ್ಲಿ ಮಾತಾಡಿ ಅಂತ ಹೇಳಿ. ನಮ್ ತಂದೆಯವ್ರ ಜೊತೆಯಲ್ಲಿ ಮಾತಾಡಿ ಅಂದ್ರು. ನಮ್ ತಂದೆಯವ್ರ ಜೊತೆಯಲ್ಲಿ ಮಾತಾಡಿದ್ವಿ. ಮೊದಲಿನಿಂದಲೂ ಶತಾಯುಷಿಗಳಾದಂತ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಇಂಥದ್ದೇ ಒಂದು ಸಮಸ್ಯೆ 2007ರಲ್ಲಿ ಬಂದಂತ ಸಂದರ್ಭದಲ್ಲಿ ಕಟ್ಟಡ ಕಟ್ಟುವಂತ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ